ಈಗ ವಿಧಾನ ಪರಿಷತ್ನಲ್ಲಿ ಸಂಖ್ಯಾಬಲ ಕಾಂಗ್ರೆಸ್ನ MLCಗಳೇ ಜಾಸ್ತಿ ಇದ್ರೂ ಕೂಡ ತಾವು ಸಭಾಪತಿಗಳ ಸ್ಥಾನದಲ್ಲಿ ಇದ್ರಿ. ಸೊ ಸಿದ್ದರಾಮಯ್ಯನವರೇ ಮುಂದುವರೆದಿದ್ರೆ ತಮ್ಮ ಒಂದು ಅವಧಿ ಕೂಡ ಸಿದ್ದರಾಮಯ್ಯ ಅವಧಿ ಮುಕ್ತಾಯ ಆಗೋ ಹಂತದಲ್ಲೇ ಮುಕ್ತಾಯ ಆಗ್ತಾ ಇತ್ತಾ ಅಂತ. ಅದನ್ನು ಏನು ಹೇಳಕ್ಕೆ ಬರ್ತದೆ ನನಗದ. ಒಂದೇ ಹೊತ್ತು 1956ರಿಂದ ಇಲ್ಲಿವರೆಗೆ ಯಾರೊಬ್ಬರು ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿಲ್ಲ, ರಾಜೀನಾಮೆಯನ್ನು ಕೇಳಿಲ್ಲ. ಇದು ಫಸ್ಟ್ ಟೈಮ್ ಕೇಳೋದು. ಶಂಕರಮೂರ್ತಿ ಅವ್ರ ಸಲ ಒಂದು ಸಣ್ಣದೇನೋ ಒಂದು ಇದಕ್ಕೆ ಆಗಿದೆ, ಇದ್ರ ಸಲಗಲ್ಲ ಅದು. ಅದನ್ನು ಬಿಟ್ಟರೆ ಇಲ್ಲಿವರೆಗೆ 1956ರಿಂದ ಇಲ್ಲಿವರೆಗೆ ಯಾವುದೇ ರೀತಿಯಿಂದ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯ ಮಂಡಿಸೋದಾಗಲಿ ಅಥವಾ ಅವರನ್ನು ಕೆಳಗಿಳಿಸೋದಾಗಲಿ ಆಗಿಲ್ಲ. ಇಲ್ಲಿ ನೋಡಿ, ಇದು 83ರಿಂದ ಇದು 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 ಟಿ ಸುಬ್ರಹ್ಮಣ್ಯ ಅಂತೇಳಿ 1956ರಿಂದ ಎಲ್ಲರೂ ಅವಧಿ ಮುಕ್ತಾಯಗೊಂಡು ಅವಧಿ ನಿಧನ ಹೊಂದಿದ್ರು, ಅವಧಿ ಮುಕ್ತಾಯಗೊಂಡಿದೆ. ಇಲ್ಲಿ ನೋಡಿ, ಅವರ ಅವಧಿ ಮುಕ್ತಾಯಗೊಂಡಿದೆ, ಸದಸ್ಯತ್ವ ಅವಧಿ ಮುಕ್ತಾಯಗೊಂಡಿದೆ. ಹಿಂಗೆಲ್ಲ ಇಲ್ಲಿವರೆಗೆ ಏನಂದ್ರೆ ಈ ಸುಮಾರು ನನ್ನ ಪ್ರತಾಪ್ ಶೆಟ್ಟಿಯವರೆಗೆ ಯಾವುದೇ ರೀತಿಯಿಂದ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಿಲ್ಲ. ಆಮೇಲೆ ಇದು 1980ಕ್ಕಿಂತ ಮೊದಲ ಕಾಂಗ್ರೆಸ್ ಅಧಿಕಾರದ್ದು ಅವ್ರದ್ದು ಸಭಾಪತಿ ಇರ್ತಾರೆ ಪ್ರತಿಮೆಯಿಂದ. ಈಗ ನೋಡಿ, ಈಗ 83ರಾಗ ಆರ್ ಗುಂಡೂರಾವ್ ಇದ್ದರು, ಬಸವರಾಜೇಶ್ವರಿ ರೆಹಮಾನ್ ಕಾಂಗ್ರೆಸ್ ಇದ್ದರು. ಆಮೇಲೆ 84 ರಾಮಕೃಷ್ಣ ಹೆಗಡೆ ಬಂದರು, ರೆಹಮಾನ್ ಖಾನ್ ಕಾಂಗ್ರೆಸ್, RB ಪೋತಾರ್ ಕಾಂಗ್ರೆಸ್ ಇದ್ದರು. ಆಮೇಲೆ ಮುಂದೆ ಡಿ ಮಂಜುನಾಥ್ ಬಂದರು, ಬೊಮ್ಮಾಯಿದ್ದ ಜನತಾದಳ ಬಂದರು, ವೀರೇಂದ್ರ ಪಾಟೀಲಿದ್ದ ಡಿ ಮಂಜುನಾಥ್ ಜನತಾದಳಿದ್ದ, ಬಂಗಾರಪ್ಪ ಕಾಂಗ್ರೆಸ್, ಡಿ ಮಂಜುನಾಥ್ ಜನತಾದಳ, ವೀರಪ್ಪ ಮೊಯ್ಲಿ ಕಾಂಗ್ರೆಸ್, ಕಲ್ಮಳ್ಕರ್ ಕಾಂಗ್ರೆಸ್. ಹಿಂಗೆ ಇದಕ್ಕೆ ಪಕ್ಷಕ್ಕೆ ಮತ್ತೊಂದಕ್ಕೆ ಸಂಬಂಧ ಇಲ್ಲ ಎಲ್ಲ. ಇವಕ್ಕೇನಂದ್ರೆ ಒಂದ್ಸರಿ ಸಭಾಪತಿ ಅಂತ ಆರಿಸಿ ಕಳಿಸಿದ ನಂತರ ನಿಮಗೆ 1956ನೇ ಇಸ್ವಿಯಿಂದ ಟಿ ಸುಬ್ರಹ್ಮಣ್ಯನ ಹಿಡ್ಕೊಂಡು ಇಲ್ಲಿವರೆಗೆ ಒಬ್ಬರ ಮೇಲೂ ಅವಿಶ್ವಾಸ ನಿರ್ಣಯವನ್ನು ತಂದಿಲ್ಲ. ಅವಿಶ್ವಾಸ ನಿರ್ಣಯ ತಂದು ಕೆಳಗಿಳಿಸುವಂಥ ಉದಾಹರಣೆಗಳು ಇಲ್ಲ, ಯಾರು ಇವತ್ತಿನವರೆಗೆ ಕೆಳಗೆ ಇಳಿದಿಲ್ಲ. ಬಟ್ ನನಗೇನು ಅನಿಸ್ತದೆ, ನಾನು 4.5 ವರ್ಷದಿಂದ ಇಲ್ಲೆಲ್ಲ ಮಾಡ್ತಾ ಬಂದೀನಿ, ಪಕ್ಷಾತೀತವಾಗಿ ಮಾಡೀನಿ, ಯಾವುದೇ ರೀತಿಯಿಂದ ಪಕ್ಷಪಾತ ಮಾಡಿಲ್ಲ, ಯಾವುದೋ ಅವ್ಯವಹಾರ ಮಾಡಿಲ್ಲ, ಏನೂ ಮಾಡಿಲ್ಲ. ನಾನು ಎಲ್ಲೂ ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ಸಾರ್ವಜನಿಕರ ಸಹಿತ ನನ್ನ ಬಗ್ಗೆ ಅತ್ಯಂತ ಇದನ್ನು ಹೇಳ್ತಾರೆ. ಅವ್ರಿಗೆ ಮಾಡಬಾರ್ದು, ಅಲ್ಲಿಂದ ಹಿಂಗೆ ಚೀಟಿ ಕಳಿಸೋದು, ಇದೇನು ಇದನ್ನು ಮಾಡೋದು, ಕವರ್ ಸಿಸ್ಟಮ್ ಮಾಡಬಾರ್ದು, ಮಾಡಿದ್ದಾರೆ. ಅದು ಅವ್ರಿಗೆ ಬಿಟ್ಟದ್ದು, ನಾವು ಅವ್ರ ಬಗ್ಗೆ ಏನು ಮಾತಾಡೋಕೆ ಹೋಗೋದಿಲ್ಲ. ಬಟ್ ನಾವು ತೀರ್ಮಾನ ಮಾಡಿ ಏನು ಮಾಡಬೇಕಂತ ತೀರ್ಮಾನ ಮಾಡಿ ಮತ್ತು ಅವರು ನಮಗೆ ನೋಟಿಸ್ ಕೊಟ್ಟರೆ ಆ ನೋಟಿಸನ್ನು ಸದನದಲ್ಲಿ ಚರ್ಚೆ ತೊಗೊಂಡು ಸದನ ಏನು ತೀರ್ಮಾನ ಉಂಟು ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರಬೇಕಾಗ್ತದೆ. ಈಗ ಪರಿಷತ್ ಸದಸ್ಯರಿಗೆ 6 ವರ್ಷ ಇರುತ್ತೆ. ಸೊ MLAಗಳಿಗೆ 5 ವರ್ಷ ಇರುತ್ತೆ. ಸಭಾಪತಿಗಳಿಗೆ ಎಷ್ಟು ವರ್ಷಗಳ ಒಂದು ಅವಧಿ ಇರುತ್ತೆ ಅಂತ? ಅವಧಿ ಅಂತ ಏನಿಲ್ಲ. ಈಗ 2 ವರ್ಷ ಇತ್ತಂತೇಳಿ ಅವ್ರು ಮುಗಿಯಾಕೆ 2 ವರ್ಷ ಮುಗಿಸ್ತಾರೆ. ಈಗ ಕಲ್ಮನ್ಕರ್ 8 ವರ್ಷ ಇದ್ದರು, ಡಿ ಮಂಜುನಾಥ್ ಅವರು 7 ವರ್ಷ ಇದ್ದರು. ಅವರು ಒಂದು ಸರಿ ಆರಿಸಿ ಬಂದರು, ಮತ್ತು 2ನೇ ಸರಿ ಆರಿಸಿ ಬಂದರು. ಅದಕ್ಕೇನು ಲಿಮಿಟ್ ಇಲ್ಲ. ಅದಕ್ಕೆ ಅವ್ರವ್ರ ಸ್ಥಾನ ಯಾವಾಗ ಖಾಲಿ ಆಕತ್ತೆ ಅಲ್ಲಿ ಮಟ್ಟ ಇರ್ತಾರೆ ಅವರು ಸಭಾಪತಿಯಾಗಿ. ಸರಿ, ಸರ್ಕಾರ ಬದಲಾಗಿ 3 ವರ್ಷ ಆಗಿದೆ. ಸೊ ಆದರೂ ಕೂಡ ನಿಮ್ಮನ್ನು ಈ ಸಂದರ್ಭದಲ್ಲಿ ಬದಲಾವಣೆ ಮಾಡೋದಕ್ಕೆ ಏನು ಕಾರಣ ಅನಿಸುತ್ತೆ ತಮಗೆ ಅಂತ? ನನಗೇನು ಕಾರಣ ಗೊತ್ತಿಲ್ಲ, ಕಾರಣ ಏನು ರಾಜಕಾರಣ ಇಷ್ಟ, ಮತ್ತೇನು ಕಾರಣ? ಯಾಕಂದ್ರೆ ಕಾರಣ ಅಂಥದ್ದು ಕೆಲಸ ಮಾಡಿ ಈಗ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಬೇಕಾದ್ರೆ ಏನಾದ್ರು ಗುರುತರವಾದಂಥ ಆಪಾದನೆಗಳು ಇರಬೇಕು, ತಪ್ಪು ಮಾಡಿರ್ಬೋದು, ಅವ್ಯವಹಾರ ಮಾಡಿರ್ಬೋದು, ಪಕ್ಷಪಾತ ಮಾಡಿರ್ಬೋದು, ಇಂಥ ಏನಾರು ಮಾಡಿರ್ಬೋದು. ನನ್ನ ಜೀವನದಾಗ ಅಂಥದ್ದು ನಾನು ಮಾಡಿಲ್ಲ. 46 ವರ್ಷದಿಂದ ಇಲ್ಲಿವರೆಗೆ ನಾನು ಇಡೀ ದೇಶದಲ್ಲೇ ಒಬ್ಬ ವಿಧಾನ ಪರಿಷತ್ ಸದಸ್ಯ ಒಬ್ಬನೇ ಆರಿಸಿ ಬಂದದ್ದು. 46 ವರ್ಷ 8 ಸಾರಿ. ಅದಕ್ಕೆ ನನ್ನ ಮೇಲೆ ತಂದದ್ದು ನನಗೂ ಮನಸ್ಸಿಗೆ ಭಾಳ ನೋವು ಅನಿಸ್ತೈತಿ. ನನಗೆ ಏನಾದ್ರ ಬಗ್ಗೆ ಪರಿಕಲ್ಪನೆಯೇ ಇಲ್ಲ. ಒಮ್ಮಿಂದೊಮ್ಮೆಲೆ ರಾಜೀನಾಮೆ ಕೊಡಬೇಕಂತ ಹೇಳಿದ್ರು. ಅದಕ್ಕೆ ಅದು ವಿಚಾರ ಮಾಡಿ ಇದು ಏನಾಗ್ತಿದೆ ನಾಳೆ ತೀರ್ಮಾನ ಮಾಡ್ತೀವಿ. ಈಗ ಇದನ್ನು ಕರೆ ಮಾಡಿರು ಅಂತ ಹೇಳಿ ಮತ್ತು ಆದೇಶ ಮಾಡೋಂಥ ಇದನ್ನು ಪ್ರಶ್ನೆ ಮಾಡಿ ತಾವೇನಾದರೂ ಕೋರ್ಟಲ್ಲಿ ಆ ಥರ ಏನಾರು ಮಾಡೋ ಚಾನ್ಸಸ್ ಸಾಧ್ಯತೆ ಇದೆಯಾ ಸರ್? ಕೋರ್ಟ್ಗೆ ಹೋಗುವಂಥ ಕೆಲಸ ನಾವು ಮಾಡೋದು ನನಗೇನು ಅವಶ್ಯಕತೆ ಇಲ್ಲ. ಕೋರ್ಟ್ಗೆ ಹೋಗೋದು ಯಾಕೆ ಕೋರ್ಟ್ಗೆ ಹೋಗ್ಬೇಕಾದಾಗ? ಇಷ್ಟು ವರ್ಷ ನಾವು ಮಂತ್ರಿ ಆಗೀನಿ, ಶಾಸಕ ಆಗೀನಿ, ಸಭಾಪತಿ ಆಗೀನಿ. ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಸರ್ಕಾರ ಯಾವತ್ತಿದ್ರೂ ಈ ಥರ ನಿರ್ದೇಶನ ಕೊಟ್ಟದ್ದು ಉದಾಹರಣೆಗಳು ಇವತ್ತಿನವರೆಗಿಲ್ಲ. ಯಾವುದೇ ಮುಖ್ಯಮಂತ್ರಿ ಆಗಲಿ, ಪಕ್ಷ ಆಗಲಿ,
ನೀವು ರಾಜೀನಾಮೆ ಕೊಡಿ ಅಂತೇಳಿ ಸಭಾಪತಿಗೆ ನಾನು ತೆಗೆದೆ, ಎಲ್ಲ ಸ್ಟಡಿ ಮಾಡಿದೆ. ಎಲ್ಲೆಲ್ಲಿಯೂ ಇವತ್ತಿನವರೆಗೂ ಸಭಾಪತಿಗೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದಂಥ ಉದಾಹರಣೆಗಳು ಒಂದೂ ಇಲ್ಲ. ಇತಿಹಾಸದಲ್ಲಿ ಈ ರೀತಿಯ ಬದಲಾವಣೆ ಆಗಿಲ್ಲ ಅಂತಂದರೆ ಈಗ ಆಗಿದೆ ಅಂತಂದರೆ ಏನು ಹೇಳ್ತೀರಿ ಸರ್? ಓವರಾಲ್ ಆಗಿ ಅದ್ರ ಜೊತೆಗೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಾ, ಏನು ಹೇಳ್ತೀರಿ ಅಂತ? ಅವತ್ತಿನ ರಾಜಕೀಯ ಬೇರೆ, ಇವತ್ತಿನ ರಾಜಕೀಯ ಬೇರೆ. ಅವತ್ತು ನಾವೆಲ್ಲ ರಾಜಕಾರಣಕ್ಕೆ ಬಂದಾಗ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಇದು ಮೇಲ್ಮನೆ ಚಿಂತಕರ ಚಾವಡಿ ಅದೇ ಭಾಳಷ್ಟು ಪ್ರಶ್ನೋತ್ತರಗಳು ಹಾಕಿದ್ವು. ಇಂಥವೆಲ್ಲ ಇಂಥ ವ್ಯವಹಾರ ಏನು ಹಾಕಿದ್ದಿಲ್ಲ. ಈಗಿದು ಮತ್ತೀಗ ಅಲ್ಲಿಂದ ಇವರು ಸಭಾಪತಿಗಳಾಗಬೇಕು, ಉಪಸಭಾಪತಿಗಳಾಗಬೇಕು ಕಳಿಸೋದು ಈ ಪದ್ಧತಿಯನ್ನು ನೋಡಿ ಆವತ್ತಿನ ರಾಜಕಾರಣಕ್ಕೆ ಇವತ್ತಿನ ಭಾಳ ಅಜಗಜ ಅಂತ ಅನ್ತದೆ. ಇವತ್ತಿದೆಲ್ಲ ಕಲುಷಿತ ವಾತಾವರಣದಲ್ಲಿ ನಾವು ರಾಜಕಾರಣ ಮಾಡಬೇಕಾಗತ್ತೆ. ಅದೊಂದು ದುರ್ದೈವದ ಸಂಗತಿ. ಇಷ್ಟು ಕೂಡ ಬಸವರಾಜ ಹೊರಟ್ಟಿಯವರ ನೇರವಾದ ಮಾತು. ಸದ್ಯದ ರಾಜಕೀಯ ಬೆಳವಣಿಗೆ ಮತ್ತು ಕಾಂಗ್ರೆಸ್ನ ಲೆಟರೇಟ್ನಲ್ಲೇ ಈಗ ಸಭಾಪತಿಗಳು ಸಭಾಧ್ಯಕ್ಷರ ಒಂದು ಹೆಸರನ್ನು ಅದರಲ್ಲಿ ಉಲ್ಲೇಖ ಮಾಡಿ ಪಟ್ಟಿಯನ್ನು ಪ್ರಕಟ ಮಾಡಿರುವಂಥದ್ದು ತೀವ್ರ ಬೇಸರ ತರಿಸಿದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.